ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಜೊತೆ ಮಾತಾಡಲಿಕ್ಕೆ ಮಾಜಿ ಸಿಎಂ ಸದಾನಂದ ಗೌಡರು ಇದ್ದಾರೆ. ಸರ್, ಇವತ್ತಿನ ಸಮಾವೇಶ ಧರ್ಮಸ್ಥಳದ ಪರವಾಗಿ ನಿಂತಿರುವಂಥದ್ದು ಸರ್ಕಾರಕ್ಕೆ ಏನು ಸಂದೇಶವನ್ನ ಕೊಡ್ತಾ ಇದ್ದೀರಾ ಸರ್? ನೋಡಿ, ನಾನು ಒಂದು ಬಾರಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಾರಂಭಿಕ ಹಂತದಲ್ಲಿ SIT ಎಲ್ಲ ಮಾಡಿದ್ರು. ನಾವು ದೊಡ್ಡ ರೀತಿಯಲ್ಲಿ ಅದನ್ನು ಪ್ರತಿರೋಧ ಮಾಡಲಿಲ್ಲ. ಆದರೂ ಕೂಡ ಅದಷ್ಟು ಒಳ್ಳೆಯ ರೀತಿಯಲ್ಲಿ ಆಗಲಿಲ್ಲ ಅಂತ ಹೇಳುವಂಥದ್ದು ಮನಸ್ಸಲ್ಲಿ ಇದ್ರೂ ಕೂಡ ನೋಡು, ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ನಮ್ಮದೇ ಅಧಿಕಾರಿಗಳು ಚೆನ್ನಾಗಿ ಮಾಡಬಹುದು ಅಂತ ಹೇಳುವಂಥ ನಮ್ಮ ಮನಸ್ಸಲ್ಲಿತ್ತು. ಯಾವಾಗ ಅವರು ಅದನ್ನೆಲ್ಲ ಮಾಡಿ ಏನೂ ಸಿಕ್ಕಲಿಲ್ಲ ಅಂತ ಆದಾಗ ಗುಡ್ಡ ಅಗ್ದು ಎಲಿ ಹಿಡಿಯೋಕ್ಕೆ ಪ್ರಯತ್ನ ಪಟ್ಟರು, ಎಲಿ ಕೂಡ ಸಿಕ್ಕದಾಗ ಅದನ್ನು ಡೈವರ್ಟ್ ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ನಮಗೆ ಇರುವಂಥದ್ದು ಈಗ ಒಂದು ವೇಳೆ ಅದರಲ್ಲಿ ಟ್ರೇಸ್ ಆಗಲಿಲ್ಲ ಅಂತ ಹೇಳಿದರೆ ಆ ಟ್ರೇಸ್ ಆಗದಿರಲಿಕ್ಕೆ ಕಾರಣ ಏನು ಒಂದು ಗೊತ್ತಾಗಬೇಕು. ಎರಡನೇದಾಗಿ ಅದರಲ್ಲಿ ಹಿಂದೆ ಇದನ್ನು ಯಾರು ಇದರ ಹಿಂದೆ ಪಿತೂರಿ ಮಾಡುವಂಥವರು, ಆ ಕಾನ್ಸ್ಪಿರಸಿ ಮಾಡಿದವರು ಯಾರು, ಅವ್ರದ್ದು ಹೇಳಬೇಕು. ಅಲ್ಲಿ ರೀಚ್ ಆಗುವವರೆಗೆ ನಾವು ಇದನ್ನು ಮುಂದುವರಿಸಬೇಕು. ಯಾಕಂತ ಹೇಳಿದರೆ ಒಂದೆರಡಲ್ಲ, ನೀವು ಇತ್ತೀಚೆಗೆ ನೋಡ್ತಾ ಇದ್ದೀರಿ ಧಾರ್ಮಿಕ ಕ್ಷೇತ್ರಗಳಿಗೆ, ಎಸ್ಪೆಷಲಿ ನಾವೆಲ್ಲ ಹಿಂದೂಗಳಾದ ಮೇಲೆ ನಮ್ಮ ಧರ್ಮ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಆದ ಕಾರಣ ಆ ಜವಾಬ್ದಾರಿಯನ್ನು ನಾವು ಮಾಡ್ತಾ ಇದ್ದೇವೆ ಹೊರತು ನಾವು ಯಾರ ಮೇಲೆ ಯಾರ ವಿರುದ್ಧನೂ ಅಲ್ಲ. ಚಾಮುಂಡಿ ಬೆಟ್ಟ, ಧರ್ಮಸ್ಥಳ, ಹೀಗೆ ಹಲವು ಕಡೆಗಳಲ್ಲಿ ನಮ್ಮ ಮೇಲೆ ಪ್ರಹಾರಗಳನ್ನು ಮಾಡ್ತಾ ಇರುವಂಥ ಈ ರಾಜನೀತಿಗೆ ನಮ್ಮ ವಿರೋಧ ಇದೆ. ಸರ್, ಎಲ್ಲೊಂದು ಕಡೆ ಬಿಜೆಪಿ ಲೇಟ್ ಆಗಿ ಎಂಟ್ರಿ ಆಯ್ತಾ? ಯಾಕಂತಂದ್ರೆ ಈ SIT ತನಿಖೆ ವಹಿಸುವ ಮುಂಚೆ ಎಲ್ಲೊಂದು ಕಡೆ ಗೊಂದಲ ಕೂಡ ಬಿಜೆಪಿಯಲ್ಲಿ ಇತ್ತು, ನಿಜವಾಗ್ಲೂ ಇದೆಯಾ ಏನು ಅಂತ. ಒಂದು ಅದಾದ ಬಳಿಕ ಅಲ್ಲಿ ಏನೂ ಸಿಗ್ಲಿಲ್ಲ ಅಂದಾಗ ನೀವು ಸಾಕಷ್ಟು ಎಂಟ್ರಿ ಆದ್ರಿ, ಚಲೋ ಧರ್ಮಸ್ಥಳ. ಸರ್, ಇದನ್ನು ಹೇಗೆ ಬೇಕಾದರೂ ಇಂಟರ್ಪ್ರೆಟ್ ಮಾಡ್ಬೋದು. ನಾವು ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಯಾರ್ದೋ ಒಂದು ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಆದಮೇಲೆ ಅವರಿಗೆ ಒಂದು ಹಂತದವರೆಗೆ ಅವರಿಗೆ ಎಲ್ಲವನ್ನು ನಾವು ಬಿಟ್ಟುಕೊಡುವಂಥದ್ದನ್ನು ಮಾಡಲೇಬೇಕು. ಇಲ್ಲದ್ರೆ ನಾವು ಪ್ರಾರಂಭದಲ್ಲೇ ಹೇಳಿದರೆ ಏನಪ್ಪ ನಾನು ಶುರುವೇ ಮಾಡಲಿಲ್ಲ, ಶುರು ಮಾಡೋಕ್ಕೆ ಮೊದಲೇ ನೀವು ಹೀಗೆ ಮಾಡಿದಿರಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಆದ ಕಾರಣ ಅದಲ್ಲ. ಈಗ ಒಂದು 10-15 ಕಡೆ ಎಲ್ಲ ಆದ ಮೇಲೆ ಅಲ್ಲಿ ಏನು ಸಿಕ್ಕಲಿಲ್ಲ, ಮತ್ತೆ ಅದಕ್ಕೆ ಹೊಸ ಹೊಸ ರೂಪಗಳು ಬರ್ತಾ ಇರುವಂಥದ್ದು, ಅದು ಚಿನ್ನಯ್ಯ ಇರ್ಬೋದು, ಅದು ಸುಜಾತ ಭಟ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಇದೆಲ್ಲ ಬಂದ ಮೇಲೆ ಸಮ್ ಕಾನ್ಫಿಡೆನ್ಸ್ ಇಸ್ ದೇರ್ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಭಾರಿ ಬಲವಾಗಿ ಬಂದಿದೆ. ಅದು ಹೊರಗೆ ಬರಬೇಕಷ್ಟೇ. ನೇರವಾಗಿ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು SIT ತನಿಖೆಯಲ್ಲೇ ಇದು ವಿಚಾರಣೆ ನಡೀತಾ ಇಲ್ಲ, ಜೊತೆಗೆ ಇದು ಬಿಜೆಪಿ JDS ಮಾಡುತ್ತಿರುವಂತಹ ರಾಜಕೀಯ ಅಂತ ಒಂದು ಲೆಕ್ಕಾಚಾರ ಈಗ ಅವರು ಹೇಳ್ತಾರೆ. ಸರ್, ಇವತ್ತು ಈ ರಾಜನೀತಿ ಹೇಗೆ ಬಂದಿದೆ ಅಂತ ಹೇಳಿದರೆ, ಅಧಿಕಾರ ಜನ ಕೊಟ್ಟಂತ ಜನಾದೇಶ ಪಡ್ಕೊಂಡವರು ಮಾತಾಡೋದು ಇದು ರಾಜಕೀಯ ಅಂತ, ವಿರೋಧ ಪಕ್ಷದವರು ಮಾತಾಡೋದು ಇದು ರಾಜಕೀಯ ಅಂತ. ಇದರಲ್ಲಿ ಅರ್ಥ ಇಲ್ಲ. ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಇದನ್ನು ಆಲೋಚನೆ ಮಾಡಿ ಮುಂದೆ ಹೋಗುವಂಥ ಕೆಲಸ ಮಾಡಬೇಕು. ಅದಕ್ಕೆ ನಾವು ಭಾರಿ ಮೆಚ್ಯೂರ್ಡ್ ಆಗಿ ಇದನ್ನು ಹ್ಯಾಂಡಲ್ ಮಾಡೋ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಇವತ್ತು ಕೂಡ ಯಾಕೆಂದರೆ ನಮ್ಮ ಪಾರ್ಟಿ ಕಾರ್ಯಕರ್ತರು, ಹಿಂದೂಗಳು ಎಲ್ಲರೂ ನಮ್ಮಲ್ಲಿ ಕೇಳ್ತಾರೆ, ಏನಪ್ಪ ನೀವು ಇದೇ ಲಾಜಿಕಲ್ ಎಂಡಿಗೆ ಇನ್ನೂ ಹೋಗಿಲ್ಲ, ನೀವ್ಯಾಕೆ ಸುಮ್ಮನೆ ಕೂತಿದ್ದೀರಿ ಅಂತ ಹೇಳೋದಕ್ಕೆ ನಾವು ಒಂದು ಉತ್ತರ ಕೊಡಬೇಕಾಗಿದೆ. ಅದಕ್ಕಾಗಿ ನಾವು ನಮ್ಮ ಕೆಲಸ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ರೀತಿಯಾದಂತಹ ಹಿಂದೂಗಳ ದೇಗುಲ ಇರ್ಬೋದು, ಹಿಂದೂ ಕಾರ್ಯಕರ್ತರ ಇರ್ಬೋದು, ಈ ರೀತಿ ಅಟ್ಯಾಕ್ ಆಗ್ತಿರುವಂಥದ್ದು ಹೇಗೆ ಇತ್ತ? ನೋಡಿ, ಇದು ಒಂದು ರೀತಿಯಲ್ಲಿ ಭಾರಿ ಹಿಂದಿನ ದಿನಗಳಿರಲಿಲ್ಲ. ಇತ್ತೀಚೆಗೆ ಬರಬರುತ್ತಾ ಹಿಂದೂ ಓಟುಗಳು ಕನ್ಸಾಲಿಡೇಟ್ ಆಯಿತು. ಭಾರತೀಯ ಜನತಾ ಪಾರ್ಟಿ, ಮೋದಿಯವರ ವರ್ಚಸ್ಸು, ಅವರ ಸ್ಟೈಲ್ ಆಫ್ ಫಂಕ್ಷನಿಂಗು ಮತ್ತು ನಮ್ಮ ಧರ್ಮ ಜಾಗೃತಿಗೆ ಹೆಚ್ಚು ಒತ್ತು ಕೊಡುವಂಥ ರಾಜನೀತಿಗಳು ಬಂದ ಹಾಗೆ ಇವರು ಕಂಗಾಲಾಗ್ತಾ ಬಂದರು. ಕಳೆದ ಬಾರಿ ಏನೋ ಲಾಟ್ರಿ ಹೊಡೀತು ಅಂತ ಹೇಳಿ ಅವ್ರಿಗೆ ಈಗ ಅರ್ಥ ಆಗಿದೆ ಅದು ಲಾಟ್ರಿ. ಆದ ಕಾರಣ ಮುಂದೆ ಅದನ್ನು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಸರ್, ಕೊನೆ ಪ್ರಶ್ನೆ ಸರ್, NIA ಕೊಟ್ರೇನೆ ಇದು ತಾರ್ಕಿಕ ಅಂತ್ಯ ಕಾಣುತ್ತಾ ಅಥವಾ ಬೇರೆ ಮಾರ್ಗ ಇದೆಯಾ ಹೇಗೆ ಅಂತ ಈ ಪ್ರಕರಣಕ್ಕೆ? ಸರ್, ನಾನು ಎರಡು ಮಾತು ಹೇಳ್ಬೋದು. ತಾರ್ಕಿಕ ಅಂತ್ಯ ಇಲ್ಲ ಅಂತಲ್ಲ ಸರ್. ಕೇರಳದ ಅಡ್ವೊಕೇಟ್ ಇದಕ್ಕೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಹೀಗೆ ನಡಿಬೇಕು ಅಂತ ಹೇಳಿ. ತಮಿಳುನಾಡಿನಲ್ಲಿ ವಾಸ ಇದ್ದು ಅಂತ ಹೇಳುವಂಥದ್ದನ್ನು ಹೇಳ್ತಾರೆ. ಸೊ ಇಟ್ ಈಸ್ ನಾಟ್ ಪರ್ಟೈನಿಂಗ್ ಟು ಕರ್ನಾಟಕ ಸ್ಟೇಟ್ ಅಲೋನ್. ಇದು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೂಡ ಇದರ ಬೇಸ್ ವಿಸ್ತಾರ ಆಗಿದೆ. ಆದ ಕಾರಣ ಅದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದರೆ ಯಾವುದೋ ಒಂದು ಸ್ಟೇಟ್ ಏಜೆನ್ಸಿಯಿಂದ ಇದನ್ನು ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳೋದು ನನ್ನ ಅಭಿಪ್ರಾಯ. ಆದ ಕಾರಣ ಅದನ್ನು ಮಾಡಬೇಕು. ಥ್ಯಾಂಕ್ ಯು. ಇವಿಷ್ಟು ಮಾಜಿ ಸಿಎಂ ಸದಾನಂದ ಗೌಡರ ಮಾತಾಗಿತ್ತು. ಕ್ಯಾಮ್ರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಧರ್ಮಸ್ಥಳ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.